ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಮೇಲೆಲ್ಲ ಥಳುಕು ಒಳಗೆಲ್ಲ ಹುಳುಕು ಅನ್ನೋ ಹಾಗೆ ಕೆಲವೊಂದು ಯೋಜನೆಗಳು ರೂಪುಗೊಳ್ಳುತ್ತವೆ. ಅದರಲ್ಲೂ ಬಡವರಿಗಾಗಿ ಸಿದ್ಧವಾಗೋ ಯೋಜನೆಗಳು ಹಳ್ಳ ಹಿಡಿಯೋದೇ ಹೆಚ್ಚು. ಇದರ ಸಾಲಿಗೆ ಈಗ ಮೈಸೂರಿನ ಕೊಳಚೆ ನಿವಾಸಿಗಳಿಗಾಗಿ ನಿರ್ಮಿಸಿರೋ ಆಶ್ರಯ ಮನೆಗಳು ಸೇರ್ಪಡೆಯಾಗಿವೆ. ಅರ್ಹರ ಪಾಲಾಗಿರೋ ಆ ಮನೆಗಳು ಹೇಗಿವೆ ಅನ್ನೋದಕ್ಕೆ ಈ ವರದಿ ನೋಡಿ. ಹೀಗೆ ಸುಂದರವಾಗಿ ಹೊರಗಿನಿಂದ ಕಾಣೋ ಈ ಬಹುಮಹಡಿಗಳನ್ನ ಒಳಗಿನಿಂದ ನೋಡಿದ್ರೆ ಬೆಚ್ಚಿ ಬೀಳಬೇಕು. ಮೈಸೂರಿನ ಕೊಳಚೆ ನಿವಾಸಿಗಳಿಗಾಗಿ ಕೇಂದ್ರ ಸರ್ಕಾರದ ನರ್ಮ್ ಯೋಜನೆ ಹಾಗೂ ರಾಜ್ಯ ಸರ್ಕಾರದ ಕೊಳಚೆ ನಿರ್ಮೂಲನಾ ಮಂಡಳಿ ವತಿಯಿಂದ ಸುಮಾರು 1600 ಮನೆಗಳನ್ನು ನಿರ್ಮಿಸಲಾಗಿದೆ. ಹಂಚಿಕೆಯಾಗಿರೋ ಮನೆಗಳ ಸ್ಥಿತಿ ಮಾತ್ರ ದೇವರಿಗೆ ಪ್ರೀತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಎಲ್ಲ ಸಚಿವರಿಗೂ, ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಂದೇಶವನ್ನು, ಸೂಚನೆಯನ್ನು ಕೊಟ್ಟಿದ್ದಾರೆ. ನನ್ನನ್ನು ಕಾಯಬೇಡಿ, ಯಾವ್ಯಾವ ಜಿಲ್ಲೆಗಳಲ್ಲಿ ಆಶ್ರಯ ಮನೆಗಳು ಮುಗಿದಿದೆ ಅವೆಲ್ಲವನ್ನು ಕೊಡಿ ಅಂತ ಅಂದ್ಬಿಟ್ಟು. ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರದ ಹೆಸರನ್ನ ಕೈಬಿಟ್ಟಿದ್ದಕ್ಕೆ ಸಂಸದ ವಿಶ್ವನಾಥ್ ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಲ್ಲದೆ ವಸತಿ ಗೃಹಗಳು ಇನ್ನೂ ಕೂಡ ಸಂಪೂರ್ಣವಾಗಿ ವಾಸಕ್ಕೆ ಲಭ್ಯವಿಲ್ಲದನ್ನ ಕಂಡ ಎಂಎಲ್ಸಿ ಸಂದೇಶ್ ನಾಗರಾಜ್ ಕಾರ್ಯಕ್ರಮ ಬಹಿಷ್ಕರಿಸಿದ್ರು. ಆ ಕಾರ್ಯಕ್ರಮದಲ್ಲಿ ಅಟ್ಲೀಸ್ಟ್ ಪ್ರಧಾನಮಂತ್ರಿಗಳ ಫೋಟೋ ಇಲ್ಲ ಅಂತಂದ್ರೆ ದಯಮಾಡಿ ಕರೆದೆಲ್ಲ ಮುಂದುವರಿಸಬೇಡಿ. ನಾವೆಲ್ಲೂ ಹಾಕಲ್ಲ ನೋಡಿ. ಭಾರತ ಸರ್ಕಾರದಿಂದ ಅನುದಾನ ತಗೋತೀವಿ, ಎಲ್ಲೂ ಕೂಡ ಅದು ಸ್ಪಾನ್ಸರ್ಡ್ ಬೈ ಯೂನಿಯನ್ ಗವರ್ಮೆಂಟ್ ಅಂತ ಎಲ್ಲೂ ಹಾಕಲ್ಲ. ಅದೇನೇ ಆಗಲೇ ಇನ್ನೂ ಸಂಪೂರ್ಣವಾಗಿ ನಿರ್ಮಾಣವಾಗದ ಮನೆಗಳನ್ನ ಬಡವರಿಗೆ ತರಾತುರಿಯಲ್ಲಿ ಹಂಚಿಕೆ ಮಾಡಿದ್ದು ಯಾಕೆ? ಇಂತಹ ಮನೆಗಳಲ್ಲಿ ನಿಜಕ್ಕೂ ಫಲಾನುಭವಿಗಳು ವಾಸಿಸಲು ಸಾಧ್ಯವೇ ಎಂಬ ಪ್ರಶ್ನೆ ಮೂಡಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ಅಬಕಾರಿ ಸಚಿವರ ಕ್ಷೇತ್ರದ ರೈತರು ಸಂಕಷ್ಟದಲ್ಲಿದ್ದಾರೆ. ಆದರೆ ಆ ಕಡೆ ಸಚಿವರು ಗಮನವೇ ಹರಿಸಿಲ್ಲ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಚೀಲಾಪುರದಲ್ಲಿ ಕೆರೆ ಏರಿ ಒಡೆದು 100 ಎಕರೆ ಬೆಳೆ ನಾಶವಾಗಿದೆ. ಇದರಿಂದ ರೈತರು ಕಂಗಾಲಾಗಿದ್ದಾರೆ. ಒಡೆದ ಕೆರೆ ಏರಿ ದಿಕ್ಕಾಪಾಲಾಗಿ ನುಗ್ಗುತ್ತಿರುವ ನೀರನ್ನು ತಡೆಯಲು ಜನರ ಹರಸಾಹಸ. ಭತ್ತದ ಬೆಳೆ ನೀರು ಪಾಲು. ರೊಚ್ಚಿಗೆದ್ದ ಜನರಿಂದ ತಡೆಗೋಡೆ ಧ್ವಂಸ. ಇದು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಚೀಲಾಪುರ ಗ್ರಾಮದಲ್ಲಿ ಉಂಟಾಗಿರುವ ಸಂಕಷ್ಟ. ಕಳೆದ 1 ವಾರದಿಂದ ಸತತ ಸುರಿಯುತ್ತಿರುವ ಮಳೆಗೆ ಚೀಲಾಪುರ ಕೆರೆ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಕೆರೆ ನೀರು ಜಾಸ್ತಿ ಆಗಿ ನನ್ನ ಗದ್ದೆ ಎಲ್ಲ ಕೊಚ್ಕೊಂಡು ಹೋಗಿದೆ ಸರ್. 50,000 ರೂಪಾಯಿ ಸಾಲ ಮಾಡಿದ್ದೆ. ಆದರೂ ರೇಣುಕಾಚಾರ್ಯ ತಮ್ಮರಿಗೆ ಫೋನ್ ಮಾಡಿದ್ವಿ, ಆದರೂ ಏನು ಆಕ್ಷನ್ ತಗೊಂಡಿಲ್ಲ. ಈಗ ಅವರು ಮಳ್ಳಿನ ಚೀಲ ಹಾಕಿ ನಿಲ್ಲಿಸಿದ್ರು, ಆದರೂ ನಿಲ್ತಾ ಇಲ್ಲ. ಹೋದ ವರ್ಷ ಈ ಕೆರೆಯನ್ನ ಸಣ್ಣ ನೀರಾವರಿ ಇಲಾಖೆ ಅಭಿವೃದ್ಧಿಪಡಿಸಿದೆ. ಆದರೆ ಕಳಪೆ ಕಾಮಗಾರಿ ಪರಿಣಾಮ ಒಂದೇ ವರ್ಷಕ್ಕೆ ಕೆರೆ ಏರಿ ಬಿರುಕು ಬಿಟ್ಟು ಒಡೆದಿದೆ. ನೀರಿಗೆ ಬೆಳೆ ಕೊಚ್ಚಿ ಹೋದರೂ ಸಂಬಂಧಪಟ್ಟ ಅಧಿಕಾರಿಗಳು, ಅಬಕಾರಿ ಸಚಿವರು ಇತ್ತ ತಲೆ ಹಾಕಿಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಟ್ಯೂಬ್ ಬಿಟ್ಟು 10 ಅಡಿ ದೂರದಿಂದ ಮಳಲ್ ಚೀಲ ಹಾಕ್ಸ್ರಿ, ಆವಾಗ ನೀರು ಬಂದೋಬಸ್ತ್ ಆಗ್ಲಿದ್ರೆ ಕೋಡಿ ಹೊಡೆಸ್ರಿ. ಇವ್ರು ಅಷ್ಟು ಸಂಘದವರಿಗೆ, ಚೀಲಾಪುರದವ್ರಿಗೆ ಅಷ್ಟ್ರಿಗೆ ಹೇಳಿದ್ರು. ಆಮ್ಯಾಗೆ ಗದ್ದಿಯಣ್ಣವರು ಇದನ್ನ ಜಂಗಲ್ ಕಡಿಸಿ ನೀರು ಹೋಗತ್ತೆ ಅಂತ ಮಳಲ್ ಚೀಲ ಬಿಡಿಸಿದ್ರು. ಕೋಡಿ ನೀರು ಜಾಸ್ತಿಯಾಗಿ ದೊಡ್ಡ ದೋರಾಗಿ ಮುಂದೆ ಎಲ್ಲ ಅನಾಹುತಗಳಾಗ್ತದವೆ. ತೋಟಗಳು ಅವು ಇವು ಎಲ್ಲ ಹಾಳಾಗೋ ಹಂತದಲ್ಲಿದ್ದಾವೆ. ಇದು ಜಲಸಂವರ್ಧನೆ ಇದಕ್ಕೆ ಸೇರಿತ್ತು ಕೆರೆ ಹೊಡೆದು 2 ದಿವಸ ಆದ್ರೂ ಈಗ ಸಂಬಂಧಪಟ್ಟ ಇಲಾಖೆ ಆಗಲಿ ನೆನ್ನೆಯಿಂದ ಯಾರೂ ಬಂದಿಲ್ಲ. ಬೆಳಗ್ಗೆ ಗ್ರಾಮಸ್ಥರು ನಮಗೆ ಫೋನ್ ಮಾಡಿದಾಗ ನಾನು ಬಂದು ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಬಂದು ತಹಸೀಲ್ದಾರ್ ಮೇಲೆ ಫೋನ್ ಮಾಡಿದ್ರೆ ಇವಾಗೂ ರಿಸೀವ್ ಮಾಡ್ತಾ ಇಲ್ಲ. ಒಟ್ಟಾರೆ ದಾವಣಗೆರೆ ಜಿಲ್ಲೆಯಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ ಕಂಡುಬಂದಿದೆ. ಉತ್ತಮ ಬೆಳೆ ಬೆಳೆದು ಸಂತಸ ಪಡಬೇಕಾದ ರೈತರು ಆತಂಕ ಪಡುವಂತಾಗಿರುವುದು ನಿಜಕ್ಕೂ ದುರಂತವೇ ಸರಿ. ರಾಚಪ್ಪ ಸುತ್ತೂರು, ಸುವರ್ಣ ನ್ಯೂಸ್ 24/7 ದಾವಣಗೆರೆ. ನವರಸ ನಾಯಕ ಜಗ್ಗೇಶ್ ನಟಿಸುತ್ತಿರುವ ಬಾಡಿಗಾರ್ಡ್ ಚಿತ್ರದ ಚಿತ್ರೀಕರಣದ ಶೂಟಿಂಗ್ನಲ್ಲಿ ತಂಡ ಬ್ಯುಸಿಯಾಗಿದೆ. ಬೀದರ್ನ ಕೋಟೆಯ ಬ್ಯಾಕ್ಗ್ರೌಂಡ್ನಲ್ಲಿ ಶೂಟ್ ಮಾಡಲಾಗ್ತಾ ಇದೆ. ಬನ್ನಿ ಶೂಟಿಂಗ್ ಸ್ಪಾಟ್ನಲ್ಲಿ ಏನೇನು ನಡೀತಿದೆ ನೋಡ್ಕೊಂಡು ಬರೋಣ. ಕಾಮಿಡಿ ಕಿಂಗ್ ಜಗ್ಗೇಶ್ ಇದೇ ಮೊದಲ ಬಾರಿಗೆ ಬೀದರ್ಗೆ ಬಂದಿದ್ದಾರೆ. ಅಲ್ಲಿನ ಐತಿಹಾಸಿಕ ತಾಣಗಳಿಗೆ ಮನಸೂತಿದ್ದಾರೆ.
ತಮ್ಮ 137ನೇ ಚಿತ್ರ ಬಾಡಿಗಾರ್ಡ್ ಚಿತ್ರದ ಡ್ಯುಯೆಟ್ ಸೀನ್ಗಳನ್ನ ಕೋಟೆಯ ಬ್ಯಾಕ್ಗ್ರೌಂಡ್ನಲ್ಲಿ ಶೂಟ್ ಮಾಡ್ತಿದ್ದಾರೆ. ಮುಂಬೈ ಬೆಡಗಿ ಡೈಸಿ ಶಾರೊಂದಿಗೆ ಡ್ಯುಯೆಟ್ ಹಾಡಿದ್ರು. ನಂದೆಗೆ ಮೌನಗೆ ಮಾತುಗಳ ಕಲಿಸಿದ ನಲ್ಮೆ ಗುರು ನೀನು, ನಿನ್ನ ಪ್ರೀತಿಗೆ ಮಣಿದೆನು ನಾನು, ಇದೋ ವಂದನೆ ಎಲ್ಲಿಂದ ನೀ ಬಂದೆ. ಬೀದರ್ ಬಗ್ಗೆ ಕೇಳಿದ್ದೆ, ಬಟ್ ಬೀದರ್ ನೋಡಿಲ್ಲ, ಫಸ್ಟ್ ಟೈಮ್ ಬಂದಿದ್ದೆ ನಾನು. ಈ ಜಾಗವನ್ನು ನೋಡಿ ಭಾಳ ಇಷ್ಟ ಆಗೋಯ್ತು ನನಗೆ. ನಿಜವಾಗಲೂ ನಮ್ಮ ಕರ್ನಾಟಕದಲ್ಲಿ ಎಂಥ ಸುಂದರವಾದಂಥ ಜಾಗಗಳಿದ್ದಾವೆ. ಎಂಥ ನೀವು ಫಾರಿನ್ ಆಗಲಿ ಎಲ್ಲೇ ಹೋದರೆ ಈ ಜಾಗಗಳೆಲ್ಲೋ ಸಿಗೋದಿಲ್ಲ. ಭದ್ರಾ ಚಿತ್ರದ ನಾಯಕಿ ಡೈಸಿ ಶಾ ಈ ಚಿತ್ರದಲ್ಲೂ ನಾಯಕಿ. ಚಿತ್ರದಲ್ಲಿನ ಪಾತ್ರದ ಬಗ್ಗೆ ಡೈಸಿ ಹೇಳೋದಿಷ್ಟು. ನಂದೆಗೆ ಮೌನಗೆ ಮಾತುಗಳ ಕಲಿಸಿದ ನಲ್ಮೆ ಗುರು ನೀನು, ನಿನ್ನ ಪ್ರೀತಿಗೆ ಮಣಿದೆನು ನಾನು, ಇದೋ ವಂದನೆ ಎಲ್ಲಿಂದ. ಹೈದರಾಬಾದ್ನ ಗೋಲಕೊಂಡದಲ್ಲಿ ಚಿತ್ರೀಕರಣ ಸ್ಥಗಿತಗೊಂಡಿದೆ. ಹಾಗಾಗಿ ಬಾಲಿವುಡ್ ಚಿತ್ರೀಕರಣಗಳು ಕೂಡ ಲೊಕೇಶನ್ಗಳಿಗೆ ಹೇಳಿ ಮಾಡಿಸಿದ ಬೀದರ್ನಲ್ಲಿ ನಡೆಯುತ್ತಿವೆ. ಈ ಹಿಂದೆ ಸಂಜು ವೆಡ್ಸ್ ಗೀತಾ ಸೇರಿದಂತೆ ಹಲವು ಚಿತ್ರಗಳ ಶೂಟಿಂಗ್ ನಡೆದಿತ್ತು. ಈಗ ಬಾಡಿಗಾರ್ಡ್ ಚಿತ್ರೀಕರಣ ನಡೆಯುತ್ತಿದೆ. ಅನಿಲ್ ಕುಮಾರ್ ದೇಶ್ಮುಖ್, ಸುವರ್ಣ ನ್ಯೂಸ್ 24/7 ಬೀದರ್.